ಕೌನ್ಸಿಲಿಂಗ್ ಕೊಟ್ಟು ಗೈಡೆನ್ಸ್ ಕೊಡ್ತೀವಿ. ಸರ್, ಈಗ ಈಗಿರುವಂತಹ ಸ್ಪರ್ಧಾತ್ಮಕ ಯುಗದಲ್ಲಿ ಉತ್ತಮ ಶಿಕ್ಷಣ ಕೊಡೋದಕ್ಕಿಂತ ದುಡ್ಡು ಮಾಡೋದೇ ಕಾಯಕ ಅಂತ ಹೇಳ್ಬಿಟ್ಟು ಕೆಲವೊಂದು ವಿದ್ಯಾಸಂಸ್ಥೆಗಳು ಮಾಡ್ತಿದೆ. ನಿಮ್ಮ ಸಂಸ್ಥೆಯ ಪ್ರಮುಖ ಉದ್ದೇಶ ಏನು? ಇಲ್ಲಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಯಾಕಂದ್ರೆ ನಿಮ್ಗೆ ಬಡ ಮಕ್ಕಳಿಗೆ ಯೂನಿವರ್ಸಿಟೀಸ್ ಅಲ್ಲಿ, ಕಾಲೇಜಸ್ ಅಲ್ಲಿ ಅಡ್ಮಿಷನ್ ತಗೊಳಕ್ ಆಗೋದಿಲ್ಲ ಮಕ್ಕಳಿಗೆ. ಯಾಕಂದ್ರೆ ನಿಮ್ಗೆ ಎಲ್ಲಾ ರೀತಿಯಲ್ಲಿ ಗುಣಮಟ್ಟ ಎಜುಕೇಶನ್ ನಮ್ಮ ಭಾರತದಲ್ಲಿ ಸಿಗ್ತಾ ಇದೆ. ಬಟ್ ಆದ್ರೂ ಹೈಲಿ ಕಾಂಪಿಟೇಷನ್ ಆಗಿರೋದ್ರಿಂದ, ಯಾಕಂದ್ರೆ 1 ಕೋಟಿ 2 ಕೋಟಿ ಎಲ್ಲ ವೆಚ್ಚ ಮಾಡಕ್ ಆಗೋದಿಲ್ಲ. ಅದರಿಂದ ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಇರೋ ಎಜುಕೇಶನ್ ಇರುವಂತ ಯೂನಿವರ್ಸಿಟೀಸ್ ವಿದೇಶದಲ್ಲಿ ನಮ್ಗೆ ಸಿಗುತ್ತೆ. ಸೊ ಅದರಿಂದ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಮಕ್ಕಳಿಗೆ ಇಲ್ಲಿಂದ ವಿದೇಶಕ್ಕೆ ಹೋದ್ಮೇಲೆ ಅಲ್ಲಿ ಎಲ್ಲಾ ರೀತಿ ರೆಕಗ್ನೇಷನ್ಸ್, ಆಮೇಲೆ ಎಲ್ಲಾ ರೀತಿಯಲ್ಲಿ ನಿಮ್ಗೆ, ಯಾಕಂದ್ರೆ ಈ ಮೆಡಿಕಲ್ ವಿಚಾರಕ್ಕೆ ಬಂದ್ರೆ ಕ್ಲಿನಿಕಲ್ ಎಕ್ಸ್ಪೋಜರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಗೆ ವಿದೇಶದಲ್ಲಿ ಹೋದಾಗ ರೋಬೋಟಿಕ್ ಟೆಕ್ನಾಲಜೀಸ್ ಎಲ್ಲ ಮಕ್ಕಳಿಗೆ ಇಂಟ್ರೊಡಕ್ಷನ್ ಆಗುತ್ತೆ. ರೋಬೋಟಿಕ್ ಟೆಕ್ನಾಲಜಿ ಇಂಟ್ರೊಡಕ್ಷನ್ ಆಗಿದೆ ಅಂತ ಹೇಳಿದ್ರೆ US, UK, ಕೆನಡಾ, ಆಸ್ಟ್ರೇಲಿಯಾದಲ್ಲಿ ಮಕ್ಕಳು ಸೆಟ್ಲ್ ಆಗ್ತಾರೆ. ಮಿನಿಮಮ್ ಪ್ಯಾಕೇಜ್ 1 ಕೋಟಿಯಿಂದ 2 ಕೋಟಿವರೆಗೂ ಮಿನಿಮಮ್ ಪ್ಯಾಕೇಜ್ ಇರುತ್ತೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನಮ್ಗಿರೋ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲೇ ಬಂದ್ಬಿಟ್ಟು MBBS ಮಾಡ್ಕೊಂಡು ಇಲ್ಲೇ MSRMD ಮಾಡೋದಕ್ಕೆ ತುಂಬಾ ಓದಾಡ್ತಾ ಇದಾರೆ. ಮಕ್ಕಳಿಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟು ಅವ್ರಿಗೆ ಒಳ್ಳೆ ಗೈಡೆನ್ಸ್ ಕೊಡೋದಕ್ಕೆ ಬಂದಿರೋದು ನಾವು. ಶಾಂತಿನಿಕೇತನ್ಸ್ನ ಒಂದು ಸಿಬ್ಬಂದಿ ಆಗಲಿ, ಇಲ್ಲಿ ನಮ್ಮ ಮಕ್ಕಳು ಯಾವ ರೀತಿ ನಿಮಗೆ ಸಹಕಾರ ಕೊಟ್ಟರು, ಅವ್ರಿಗೇನೆಲ್ಲ ಹೇಳಿದ್ರಿ ಅಂತ? ಶಾಂತಿನಿಕೇತನದಿಂದ ಸಿಬ್ಬಂದಿ ಸಾರೋರು ಇರ್ಬೋದಾಗಿರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ತುಂಬಾ ಕುತೂಹಲದಿಂದ ಈ ಸೆಮಿನಾರ್ ನ ಎಲ್ಲ ಅಟೆಂಡ್ ಮಾಡಿದ್ರು. ಈಗ ಮಕ್ಕಳಿಗೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ MBBS ಅಬ್ರಾಡ್ ಬಗ್ಗೆ ಅವ್ರಿಗೆ ಮಾಹಿತಿ ಗೊತ್ತಿರಲಿಲ್ಲ. ಸೊ ಈ ದಿನ ಮಕ್ಕಳಿಗೆ ಆ ಮಾಹಿತಿ ಕೊಟ್ಟಿರೋದ್ರಿಂದ ಖಂಡಿತ ಮಕ್ಕಳಿಗೆ ಹಾಗೂ ಶಾಂತಿನಿಕೇತನ್ ನಮ್ಮ ಸಿಬ್ಬಂದಿಗೂ ಹಾಗೂ ಪೇರೆಂಟ್ಸ್ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಒಂದು ಸೆಮಿನಾರ್ನ ವಿದ್ಯಾರ್ಥಿಗಳು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತೀರಿ? ಏನಂತ ಹೇಳಿದ್ರೆ, ಅವ್ರಿಗೆ ನೀಟ್ ಎಕ್ಸಾಮಿನೇಷನ್ಸ್ ಆದ್ಮೇಲೆ ಮಕ್ಕಳಿಗೆ ಬಂದ್ಬಿಟ್ಟು ಇಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಇರ್ತೀವಿ ಅವ್ರ ಜೊತೆಲಿ ಗೈಡ್ ಮಾಡೋದಕ್ಕೆ. ಇಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅಂದ್ರೆ ವಿದೇಶದಲ್ಲಿ ಗೌರ್ಮೆಂಟ್ ಯೂನಿವರ್ಸಿಟೀಸ್ ಅಲ್ಲಿ ಅಡ್ಮಿಷನ್ ಮಾಡ್ಕೊಡ್ತೀವಿ. ಅವ್ರಿಗೆ ಫೀಸ್ ಟೆಕ್, ಯಾಕಂದ್ರೆ ತುಂಬಾ ಜನ ಲೋನ್ಸ್ ತುಂಬಾ ಒದ್ದಾಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಫೈನಾನ್ಷಿಯಲಿ ಫಿಟ್ ಅಂಡ್ ಫೈನ್ ಇರೋದಿಲ್ಲ. ಯಾಕಂದ್ರೆ ಒಂದೇ ಸರಿ 1 ಕೋಟಿ 2 ಕೋಟಿ ಅಂತ ಹೇಳಿದ್ರೆ ಆಗೋದಿಲ್ಲ. ಅವ್ರ ಡ್ರೀಮ್ಸ್ ನ ಅವ್ರು ಡೈವರ್ಟ್ ಮಾಡ್ಕೊಂತಾರೆ. ಅವ್ರಿಗೆ ಲೋನ್ಸ್ ಇಂದ ಅಡ್ಮಿಷನ್ಸ್ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ಇಂಟೆಂಟ್ ನಾವು ಗೈಡ್ ಮಾಡ್ಕೊಂತೀವಿ. ಸರ್, ಈಗ MBBS ಮಾಡೋದಂದ್ರೆ ತುಂಬಾ ದುಬಾರಿ. ಈಗ ಬಡ ವಿದ್ಯಾರ್ಥಿಗಳಿಗೆ MBBS ಮಾಡೋ ಕನಸಿರುತ್ತೆ. ಅಂತ ವಿದ್ಯಾರ್ಥಿಗಳು ನಿಮ್ಮ ಹತ್ರ ಬಂದು ನಮ್ಗೆ ಸಹಾಯ ಬೇಕು, ಕಡಿಮೆ ವೆಚ್ಚದಲ್ಲಿ ಸೇರಿಸ್ಕೊಳ್ಳಿ, ನಾವು ಕೂಡ ವಿದ್ಯಾಭ್ಯಾಸ ಮಾಡ್ಬೇಕಂದ್ರೆ ಏನಾದ್ರು ಅಂತ ವಿದ್ಯಾರ್ಥಿಗಳು ಸಹಾಯ ಮಾಡ್ತೀರಾ ನೀವು? ಖಂಡಿತ. ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ಬಂದ್ಬಿಟ್ಟು ತುಂಬಾ ಗೌರ್ಮೆಂಟ್ ಯೂನಿವರ್ಸಿಟಿ ವಿದೇಶದಲ್ಲಿ ತುಂಬಾ ಕಮ್ಮಿ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಅವ್ರಿಗೆ ಎಜುಕೇಶನ್ ಕೊಡುತ್ತೆ. ಅದು ಅಲ್ದಿರ ತುಂಬಾ ಬಡ ಮಕ್ಕಳಿಗೆ ನೋಡಬಹುದು 90%, 95%, 98% ಅವ್ರು ತಗೊಂತಾರೆ. ಬಟ್ ಅವ್ರಿಗೆ ಅಫೋರ್ಡಬಲ್ ಇರೋದಿಲ್ಲ. ಅದರಿಂದ ಈ ಮಕ್ಕಳಿಗೆ ನಾವು ವೈದ್ಯ ಶಿಕ್ಷಣ ಅಂದ್ಬಿಟ್ಟು ಒಂದು ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀವಿ. ಈ ಎಕ್ಸಾಮಿನೇಷನ್ಸ್ ಅಲ್ಲಿ ಯಾರು ಟಾಪ್ ಸ್ಟೂಡೆಂಟ್ಸ್ ಬರ್ತಾರೋ ಅವ್ರಿಗೆ ಅಪ್ ಟು 10 lakhs ವರೆಗೂ ಅವ್ರಿಗೆ ನಾವು ಸ್ಕಾಲರ್ಶಿಪ್ ನಮ್ಮ ಆರ್ಗನೈಸೇಷನ್ ಕೊಡ್ತಾ ಇದೀವಿ. ಈ 5 lakhs, 3 lakhs, 10 lakhs ಏನ್ ಕೊಡ್ತಾ ಇದೀವೋ ಈ ಅಮೌಂಟ್ ನ ಅವರು ಹೈಯರ್ ಎಜುಕೇಶನ್ ಪರ್ಪಸ್ ಯೂಟಿಲೈಸ್ ಮಾಡ್ಕೊಬಹುದು. ಇದುವರೆಗೂ ನಿಮ್ಮ ಸಂಸ್ಥೆಯಿಂದ ಎಷ್ಟು ವಿದ್ಯಾರ್ಥಿಗಳು ಅನುಕೂಲ ಪಡೆದಿದ್ದಾರೆ ಅಂತೇಳಿ? ಪ್ರತಿ ವರ್ಷ 150ರಿಂದ 200 ಜನ ಸ್ಟೂಡೆಂಟ್ಸ್ ನಮ್ಮ ಸಂಸ್ಥೆ ಕಡೆಯಿಂದ ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಸೊ ದೇ ಆರ್ ಮೋರ್ ದನ್ ಆಲ್ಮೋಸ್ಟ್ 1500 to 2000 ಪ್ಲಸ್ ಸ್ಟೂಡೆಂಟ್ಸ್ ನಮಗೆ ಸೊ ನಮ್ಮ ಆರ್ಗನೈಸೇಷನ್ಸ್ ಕಡೆಯಿಂದ ಹೋಗ್ತಾ ಇದ್ದಾರೆ. ಓಕೆ ಸರ್. ಸುಮಾರು ಈ ಶಾಂತಿನಿಕೇತನ್ ಕಾಲೇಜಿನ ಸಂಸ್ಥೆ ಫೌಂಡರ್ ಆಗಿದ್ದೀನಿ. ಸೊ ನಮ್ಮ ಕಾಲೇಜ್ಗೆ ಬಲ್ ಫೌಂಡೇಶನ್ ಇಂದ ಸ್ಟಾಫ್ ಅವ್ರು ಬಂದಿದ್ದಾರೆ. ಸೊ ರಿಗಾರ್ಡಿಂಗ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಯಾವ್ದು MBBS ಸೀಟ್ ಯಾರು ಯಾವ್ದಾರು ತೆಗೆದುಕೋಬೇಕು. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ನವ ಡೇಸ್ MBBS ಸೀಟ್ ತೆಗೆದುಕೋಬೇಕಾದ್ರೆ ಕೋಟಿಗೆ ಖರ್ಚು ಮಾಡಬೇಕಾಗುತ್ತೆ. ಸೊ ಇನ್ನೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಇರೋದ್ರಿಂದ, ಸುಮಾರು ಜನ ರೈತರ ಮಕ್ಕಳು ಇರೋದ್ರಿಂದ, ಸೊ MBBS ಸೀಟು ಒಂಥರ ಕನಸಾಗಿದೆ. ಸೊ ಆ ಕನಸನ್ನ ನನಸು ಮಾಡ್ಕೋಬೇಕಂದ್ರೆ ಇದೊಂದು ದಾರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನೆಲ್ಲ ತಿಳಿಸ್ಕೊಟ್ರು ಸರ್ ಅವ್ರ ಸಂಸ್ಥೆ ಕಡೆಯಿಂದ ನಿಮಗೆ? ಕಡೆಯಿಂದ ನಮಗೆ ಒಂದು ಫಸ್ಟ್ ವೀಸಾ ಇಂದ ಸ್ಟಾರ್ಟ್ ಮಾಡೋದು. ನವ ಡೇಸ್ ಗೆಟಿಂಗ್ ವೀಸಾ ಇಸ್ ವೆರಿ ಡಿಫಿಕಲ್ಟ್. ಸೊ ವೀಸಾ ಆಗ್ಬೋದು, ಪಾಸ್ಪೋರ್ಟ್ ಆಗ್ಬೋದು, ಪ್ಲೇಸ್ಮೆಂಟ್ ಆಗ್ಬೋದು. ಸೊ ಇಲ್ಲಕ್ಕಂದ್ರೆ ಬೆಂಗಳೂರು ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಶಿಕ್ಷಣ ಕೂಡ ತುಂಬಾ ಕಮ್ಮಿ ಇದೆ. ಸೊ ಎವ್ರಿಬಡಿ ಕ್ಲಾಸ್ ಯಾವುದು ನೀಟ್ ಎಕ್ಸಾಮ್ಸ್ ಆಗ್ಬೋದು. ಸೊ ಬಟ್ ಆಸೆ ಇರುತ್ತೆ ನಾವು ಡಾಕ್ಟರ್ ಆಗ್ಬೇಕು ಅಂತ. ಬಟ್ ಆ ಆಸೆಯನ್ನ ಪೂರೈಸಕ್ಕೆ ಆಗದೆ ಇದ್ದಾಗ ಇದೊಂದು ಒಳ್ಳೆ ದಾರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಸೆಮಿನಾರ್ ಕುರಿತು ವಿದ್ಯಾರ್ಥಿಗಳಿಗೆ ಏನ್ ಹೇಳ್ತೀರಿ? ಯಾವ ರೀತಿ ಬಳಕೆ ಮಾಡ್ಕೋಬೇಕು ಈ ಅವಕಾಶವನ್ನ ಅಂತ ಹೇಳ್ತೀರಿ? ಸರ್ 100% ನಮ್ಮ ಮಕ್ಕಳಿಗೆ ಒಳ್ಳೆ ಇನ್ಫಾರ್ಮೇಶನ್ ತಲುಪಿದೆ ಅಂತ ನಾನು ಊಹಿಸ್ಕೊಳ್ತೇನೆ. ಸೊ ನಾವು ಕೂಡ ಮುಂದೆ ಅವ್ರ ಜೊತೆ ಇಂದು ಅವ್ರಿಗೆ ಬೇಕಾದಂತ ಮಾಹಿತಿ ಕೊಡೋದಕ್ಕೆ ಆ ಕಾರಣದೊಂದಿಗೆ ನಾವು ಒಳ್ಳೆ ಮಾಹಿತಿ ಕೊಡ್ತೀವಿ. ಯಾಕಂದ್ರೆ ಎಲ್ಲರೂ ಲಕ್ಷಗಳು ಕಟ್ಟೋದಕ್ಕೆ ಕಷ್ಟ ಆಗುತ್ತೆ. ಸರ್ ಹೇಳಿದ್ರು ಒಂದು ಲೋನ್ ಕೊಡ್ಬೋದು ಅಂತ, ಟ್ರೈನಿಂಗ್ಸ್ ಜಾಸ್ತಿ ಇರುತ್ತೆ. ಸೊ ಒಬ್ಬ ವಿದ್ಯಾರ್ಥಿ MBBS ಮಾಡ್ಕೊಂಡು ನಿಧಾನಾಗಿ ತನ್ನ ಸಾಲ ತೀರಿಸ್ಕೊಂಡು ತನ್ನ ಆಸೆ ಏನಿದೆ ಅದನ್ನ ಪೂರೈಸ್ಕೋಬಹುದು ಇವ್ರ ಸಹಾಯದಿಂದ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇಂಡಿಯಾ ಇಸ್ ವೆರಿ ಗುಡ್ ಟ್ಯಾಲೆಂಟ್. ಓಕೆ, ಈ US ಅಲ್ಲಿ ನೀವು MSRMD ಮಾಡ್ಬೇಕಂತ ಹೇಳಿದ್ರೆ USMLE ಅಂತ ಎಕ್ಸಾಮಿನೇಷನ್ಸ್ ಬರುತ್ತೆ. ಈ USMLE ಎಕ್ಸಾಮಿನೇಷನ್ಸ್ ಏನಾದ್ರು ನೀವು ಕ್ಲಿಯರ್ ಮಾಡ್ಕೊಂಡ್ರೆ ಕೌನ್ಸಿಲಿಂಗ್ ಕೊಟ್ಟು ಗೈಡೆನ್ಸ್ ಕೊಡ್ತೀವಿ. ಸರ್, ಈಗ ಈಗಿರುವಂತಹ ಸ್ಪರ್ಧಾತ್ಮಕ ಯುಗದಲ್ಲಿ ಉತ್ತಮ ಶಿಕ್ಷಣ ಕೊಡೋದಕ್ಕಿಂತ ದುಡ್ಡು ಮಾಡೋದೇ ಕಾಯಕ ಅಂತ ಹೇಳ್ಬಿಟ್ಟು ಕೆಲವೊಂದು ವಿದ್ಯಾಸಂಸ್ಥೆಗಳು ಮಾಡ್ತಿದೆ. ನಿಮ್ಮ ಸಂಸ್ಥೆಯ ಪ್ರಮುಖ ಉದ್ದೇಶ ಏನು? ಇಲ್ಲಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಯಾಕಂದ್ರೆ ನಿಮಗೆ
ಬಡ ಮಕ್ಕಳಿಗೆ ಯೂನಿವರ್ಸಿಟೀಸಲ್ಲಿ ಇಲ್ಲಿ ಕಾಲೇಜಸಲ್ಲಿ ಅಡ್ಮಿಷನ್ಸ್ ತೊಗೊಳಕ್ಕೆ ಆಗೋದಿಲ್ಲ ಮಕ್ಕಳಿಗೆ, ಯಾಕಂದರೆ ನಿಮಗೆ ಎಲ್ಲ ರೀತಿಯಲ್ಲಿ ಗುಣಮಟ್ಟ ಎಜುಕೇಷನ್ ನಮ್ಮ ಭಾರತದಲ್ಲಿ ಸಿಗ್ತಾ ಇದೆ. ಬಟ್ ಆದ್ರೂ ಹೈಲಿ ಕಾಂಪಿಟೇಷನ್ ಆಗಿರೋದ್ರಿಂದ, ಯಾಕಂದರೆ 1 ಕೋಟಿ 2 ಕೋಟಿಯಲ್ಲಿ ವೆಚ್ಚ ಮಾಡೋಕ್ಕಾಗೋದಿಲ್ಲ. ಅದರಿಂದ ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಇರೋ ಎಜುಕೇಷನ್ ಇರುವಂಥ ಯೂನಿವರ್ಸಿಟೀಸ್ ವಿದೇಶದಲ್ಲಿ ನಮ್ಗೆ ಸಿಗುತ್ತೆ. ಸೊ ಅದರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮಕ್ಕಳಿಗೆ ಇಲ್ಲಿಂದ ವಿದೇಶಕ್ಕೆ ಹೋದ್ಮೇಲೆ ಅಲ್ಲಿ ಎಲ್ಲ ರೀತಿ ರೆಕಗ್ನೇಷನ್ಸು, ಆಮೇಲೆ ಎಲ್ಲ ರೀತಿಯಲ್ಲಿ ನಿಮಗೆ, ಯಾಕಂದರೆ ಇಲ್ಲಿ ಮೆಡಿಕಲ್ ವಿಚಾರಕ್ಕೆ ಬಂದರೆ ಕ್ಲಿನಿಕಲ್ ಎಕ್ಸ್ಪೋಜರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ವಿದೇಶದಲ್ಲಿ ಹೋದಾಗಲೂ ರೋಬೋಟಿಕ್ ಟೆಕ್ನಾಲಜೀಸ್ ಎಲ್ಲ ಮಕ್ಕಳಿಗೆ ಇಂಟ್ರಡಕ್ಷನ್ ಆಗುತ್ತೆ. ರೋಬೋಟಿಕ್ ಟೆಕ್ನಾಲಜಿ ಇಂಟ್ರಡಕ್ಷನ್ ಆಗಿದೆ ಅಂತ ಹೇಳಿದ್ರೆ US, UK, ಕೆನಡಾ, ಆಸ್ಟ್ರೇಲಿಯಾದಲ್ಲಿ ಮಕ್ಕಳು ಸೆಟ್ಲ್ ಆಗ್ತಾರೆ. ಮಿನಿಮಮ್ ಪ್ಯಾಕೇಜ್ 1 ಕೋಟಿಯಿಂದ 2 ಕೋಟಿವರೆಗೂ ಮಿನಿಮಮ್ ಪ್ಯಾಕೇಜ್ ಇರುತ್ತೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನಮಗಿರೋ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲೇ ಬಂದುಬಿಟ್ಟು MBBS ಮಾಡ್ಕೊಂಡು ಇಲ್ಲೇ MSRMD ಮಾಡೋದಕ್ಕೆ ತುಂಬ ಓದಾಡ್ತಾ ಇದ್ದಾರೆ. ಇದರ ಮಕ್ಕಳಿಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟು ಅವ್ರಿಗೆ ಒಳ್ಳೆ ಗೈಡೆನ್ಸ್ ಕೊಡೋದಕ್ಕೆ ಬಂದಿರೋದು ನಾವು. ಶಾಂತಿನಿಕೇತನ್ಸ್ನ ಒಂದು ಸಿಬ್ಬಂದಿ ಆಗಲಿ, ಇಲ್ಲಿ ನಮ್ಮ ಮಕ್ಕಳು ಯಾವ ರೀತಿ ನಿಮಗೆ ಸಹಕಾರ ಕೊಟ್ಟರು, ಅವ್ರಿಗೇನೆಲ್ಲ ಹೇಳಿದ್ರಿ ಅಂತ? ಸೊ ಶಾಂತಿನಿಕೇತನ್ನಿಂದ ಸಿಬ್ಬಂದಿ ಸಾರೋರು ಇರ್ಬೋದಾಗಿರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ತುಂಬ ಕುತೂಹಲದಿಂದ ಈ ಸೆಮಿನಾರ್ನ ಎಲ್ಲ ಅಟೆಂಡ್ ಮಾಡಿದ್ರು. ಇದನ್ನು ಮಕ್ಕಳಿಗೆ ತುಂಬ ಜನಕ್ಕೆ ಇದ್ರ ಬಗ್ಗೆ MBBS ಅಬ್ರಾಡ್ ಬಗ್ಗೆ ಅವ್ರಿಗೆ ಮಾಹಿತಿ ಗೊತ್ತಿರಲಿಲ್ಲ. ಸೊ ಈ ದಿನ ಮಕ್ಕಳಿಗೆ ಆ ಮಾಹಿತಿ ಕೊಟ್ಟಿರೋದ್ರಿಂದ ಖಂಡಿತ ಮಕ್ಕಳಿಗೆ ಹಾಗೂ ಶಾಂತಿನಿಕೇತನ್ ನಮ್ಮ ಸಿಬ್ಬಂದಿಗೂ ಹಾಗೂ ಪೇರೆಂಟ್ಸ್ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಈ ಒಂದು ಸೆಮಿನಾರ್ನ ವಿದ್ಯಾರ್ಥಿಗಳು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತೀರಿ? ಏನಂತ ಹೇಳಿದ್ರೆ ಅವ್ರಿಗೆ ನೀಟ್ ಎಕ್ಸಾಮಿನೇಷನ್ಸ್ ಆದಮೇಲೆ ಮಕ್ಕಳಿಗೆ ಬಂದುಬಿಟ್ಟು ಇಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಇರ್ತೀವಿ ಅವ್ರ ಜೊತೆಲಿ ಗೈಡ್ ಮಾಡೋದಕ್ಕೆ. ಇಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅಂದರೆ ವಿದೇಶದಲ್ಲಿ ಗೌರ್ಮೆಂಟ್ ಯೂನಿವರ್ಸಿಟೀಸಲ್ಲಿ ಅಡ್ಮಿಷನ್ ಮಾಡ್ಕೊಡ್ತೀವಿ. ಅವ್ರಿಗೆ ಫೀಸ್ ಟೆಕ್, ಯಾಕಂದರೆ ತುಂಬ ಜನ ಲೋನ್ಸ್ಗೂ ತುಂಬ ಒದ್ದಾಡ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ಫೈನಾನ್ಷಿಯಲಿ ಫಿಟ್ ಆ್ಯಂಡ್ ಫೈನ್ ಇರೋದಿಲ್ಲ. ಯಾಕಂದರೆ ಒಂದೇ ಸರಿ 1 ಕೋಟಿ 2 ಕೋಟಿ ಅಂತ ಹೇಳಿದ್ರೆ ಆಗೋದಿಲ್ಲ. ಅವ್ರ ಡ್ರೀಮ್ಸ್ನ ಅವ್ರು ಡೈವರ್ಟ್ ಮಾಡ್ಕೊತಾರೆ. ಅವ್ರಿಗೆ ಲೋನ್ಸಿಂದ ಆಮೇಲೆ ಅಡ್ಮಿಷನ್ಸ್ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ಇಂಟೆಂಟ್ ನಾವು ಗೈಡ್ ಮಾಡ್ಕೊತೀವಿ. ಸರ್, ಈಗ MBBS ಮಾಡೋದಂದ್ರೆ ತುಂಬ ದುಬಾರಿ. ಈಗ ಬಡ ವಿದ್ಯಾರ್ಥಿಗಳಿಗೆ MBBS ಮಾಡೋ ಕನಸಿರುತ್ತೆ. ಅಂಥ ವಿದ್ಯಾರ್ಥಿಗಳು ನಿಮ್ಮ ಹತ್ರ ಬಂದು ನಮ್ಗೆ ಸಹಾಯ ಬೇಕು, ಕಡಿಮೆ ವೆಚ್ಚದಲ್ಲಿ ಸೇರಿಸ್ಕೊಳ್ಳಿ, ನಾವು ಕೂಡ ವಿದ್ಯಾಭ್ಯಾಸ ಮಾಡಬೇಕಂದ್ರೆ ಏನಾದರೂ ಅಂಥ ವಿದ್ಯಾರ್ಥಿಗಳು ಸಹಾಯ ಮಾಡ್ತೀರಾ ನೀವು? ಖಂಡಿತ. ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ಬಂದುಬಿಟ್ಟು ತುಂಬ ಗೌರ್ಮೆಂಟ್ ಯೂನಿವರ್ಸಿಟಿ ವಿದೇಶದಲ್ಲಿ ತುಂಬ ಕಮ್ಮಿ ಫೀಸ್ ಸ್ಟ್ರಕ್ಚರಲ್ಲಿ ಅವ್ರಿಗೆ ಎಜುಕೇಷನ್ ಕೊಡುತ್ತೆ. ಅದು ಅಲ್ದಿರ ತುಂಬ ಬಡ ಮಕ್ಕಳಿಗೆ ನೋಡಬಹುದು 90%, 95%, 98% ಅವ್ರು ತೊಗೊತಾರೆ. ಬಟ್ ಅವ್ರಿಗೆ ಅಫೋರ್ಡಬಲ್ ಇರೋದಿಲ್ಲ. ಆದ್ದರಿಂದ ಈ ಮಕ್ಕಳಿಗೆ ನಾವು ವೈದ್ಯ ಶಿಕ್ಷಣ ಅಂದ್ಬಿಟ್ಟು ಒಂದು ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡ್ತೀವಿ. ಈ ಎಕ್ಸಾಮಿನೇಷನ್ಸಲ್ಲಿ ಯಾರು ಟಾಪ್ ಸ್ಟೂಡೆಂಟ್ಸ್ ಬರ್ತಾರೋ ಅವ್ರಿಗೆ ಅಪ್ ಟು 10 lakhsವರೆಗೂ ಅವ್ರಿಗೆ ನಾವು ಸ್ಕಾಲರ್ಶಿಪ್ ನಮ್ಮ ಆರ್ಗನೈಸೇಷನ್ ಕಡೆಯಿಂದ ಕೊಡ್ತಾ ಇದ್ದೀವಿ. ಈ 5 lakhs, 3 lakhs, 10 lakhs ಏನು ಕೊಡ್ತಾ ಇದ್ದೀವೋ ಈ ಅಮೌಂಟ್ನ ಅವರು ಹೈಯರ್ ಎಜುಕೇಷನ್ ಪರ್ಪಸ್ಗೆ ಯೂಟಿಲೈಸ್ ಮಾಡ್ಕೊಬೋದು. ಇದುವರೆಗೂ ನಿಮ್ಮ ಸಂಸ್ಥೆಯಿಂದ ಎಷ್ಟು ವಿದ್ಯಾರ್ಥಿಗಳು ಅನುಕೂಲ ಪಡೆದಿದ್ದಾರೆ ಅಂತೇಳಿ? ಪ್ರತಿ ವರ್ಷ 150ರಿಂದ 200 ಜನ ಸ್ಟೂಡೆಂಟ್ಸ್ ನಮ್ಮ ಸಂಸ್ಥೆ ಕಡೆಯಿಂದ ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಸೊ ದೇ ಆರ್ ಮೋರ್ ದೆನ್ ಆಲ್ಮೋಸ್ಟ್ 1500 to 2000 ಸ್ಟೂಡೆಂಟ್ಸ್ ನಮಗೆ ಸೊ ನಮ್ಮ ಆರ್ಗನೈಸೇಷನ್ಸ್ ಕಡೆಯಿಂದ ಹೋಗ್ತಾ ಇದ್ದಾರೆ. ಓಕೆ ಸರ್.